ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ 2026ನೇ ಸಾಲಿನಲ್ಲಿ ಮೇಷರಾಶಿ ಜನರಿಗೆ ಎದುರಾಗುವ ಉದ್ಯೋಗ, ವ್ಯಾಪಾರ, ಹಣಕಾಸು, ಆರೋಗ್ಯ, ಪ್ರೀತಿ, ವಿವಾಹ ಹಾಗೂ ಪರಿಹಾರ ಮಾರ್ಗಗಳ ಬಗ್ಗೆ ಸಂಪೂರ್ಣ ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ನೋಡೋಣ. 2026ರಲ್ಲಿ ಮೇಷರಾಶಿಗೆ ಗ್ರಹಗಳ ಪ್ರಭಾವ. ಗುರುಗ್ರಹ 3 ಮತ್ತು 4ನೇ ಭಾವಗಳಲ್ಲಿ ಸಂಚರಿಸಿ ಮೇ ತಿಂಗಳ ನಂತರ ವಿಶೇಷ ಶುಭ ಫಲಗಳನ್ನು ನೀಡುತ್ತದೆ. ಶನಿಗ್ರಹ 8ನೇ ಭಾವದಲ್ಲಿ ಸಂಚರಿಸುವುದರಿಂದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು, ನಂತರ ಲಾಭಗಳು ಸಿಗುತ್ತವೆ. ರಾಹು 11ನೇ ಭಾವದಲ್ಲಿರುವುದರಿಂದ ಆರ್ಥಿಕ ಲಾಭ, ಆದಾಯ ವೃದ್ಧಿ ಸಾಧ್ಯ. ಕೇತು 5ನೇ ಭಾವದಲ್ಲಿದ್ದು ಕೆಲವು ವೈಯಕ್ತಿಕ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತದೆ. ವರ್ಷದ ಒಟ್ಟಾರೆ ಫಲಿತಾಂಶ. 2025ರ ಸವಾಲುಗಳ ನಂತರ 2026 ಒಂದು ಅಪರೂಪದ ಶುಭ ವರ್ಷ ಎಂದು ಹೇಳಬಹುದು. ಜನವರಿಯಿಂದ ಮಾರ್ಚ್ವರೆಗೆ ಹಣಕಾಸು ಒತ್ತಡ ಮತ್ತು ಮಾನಸಿಕ ಚಿಂತೆಗಳು ಇರಬಹುದು. ಯುಗಾದಿಯ ನಂತರ ಏಪ್ರಿಲ್ ಮೇ ತಿಂಗಳುಗಳು ಜೀವನದಲ್ಲಿ ದೊಡ್ಡ ಧನಾತ್ಮಕ ಬದಲಾವಣೆ ಕಾಣಿಸಿಗುತ್ತದೆ. ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳುಗಳು ವಿಶೇಷವಾಗಿ ಲಾಭದಾಯಕ. ಉದ್ಯೋಗ ಮತ್ತು ವ್ಯಾಪಾರ ಫಲಿತಾಂಶ. ಶುಭ ಫಲಗಳು. ಮಾರ್ಚ್ ನಂತರ ಉದ್ಯೋಗದಲ್ಲಿ ಬದಲಾವಣೆ, ಪ್ರಮೋಷನ್ ಸಾಧ್ಯ. ಕೆಲಸದ ಮೇಲೆ ಆಸಕ್ತಿ, ಶಕ್ತಿ ಮತ್ತು ಉತ್ಪಾದಕತೆ ಹೆಚ್ಚಾಗುತ್ತದೆ. ಕುಟುಂಬದ ವ್ಯಾಪಾರಗಳಲ್ಲಿ ಉತ್ತಮ ಪ್ರಗತಿ. ದೂರದ ಊರು ಅಥವಾ ವಿದೇಶ ಉದ್ಯೋಗಕ್ಕೆ ಉತ್ತಮ ಅವಕಾಶಗಳು. ಮಾರ್ಚ್ ಕೊನೆಯವರೆಗೂ ಹೊಸ ವ್ಯಾಪಾರ ಆರಂಭಿಸುವುದು ಬೇಡ. ದೊಡ್ಡ ನಿರ್ಧಾರಗಳ ಮೊದಲು ಜನ್ಮಜಾತಕ ಪರಿಶೀಲನೆ ಉತ್ತಮ. ಹಣಕಾಸು ಮತ್ತು ಹೂಡಿಕೆ. ಆದಾಯ ಹೆಚ್ಚಾಗುವ ಸಾಧ್ಯತೆ, ವಿಶೇಷವಾಗಿ ವ್ಯಾಪಾರ ಮತ್ತು ರಿಯಲ್ ಎಸ್ಟೇಟ್ ಮೂಲಕ. ರಾಹು ಲಾಭಸ್ಥಾನದಲ್ಲಿರುವುದರಿಂದ ಹಣ ಬರಲಿದೆ, ಆದರೆ ಅತಿಯಾದ ಖರ್ಚು ತಪ್ಪಿಸಬೇಕು. ಚಿಕ್ಕ ಚಿಕ್ಕ ಉಳಿತಾಯ ಮತ್ತು ಹೂಡಿಕೆಗಳು ಭವಿಷ್ಯಕ್ಕೆ ಸಹಾಯ ಮಾಡುತ್ತವೆ. ಉತ್ತಮ ಹೂಡಿಕೆ ಕ್ಷೇತ್ರಗಳು: ಜಮೀನು, ಮನೆ, ವಾಹನ ಖರೀದಿ, ಷೇರು ಮಾರುಕಟ್ಟೆ, ಸಿಹಿತಿಂಡಿ, ರತ್ನ, ಆಟೋಮೊಬೈಲ್ ವ್ಯಾಪಾರ. ಆರೋಗ್ಯದ ಸ್ಥಿತಿ. ಸಮಸ್ಯೆಗಳ ಸಾಧ್ಯತೆ: ಸಂಧಿವಾತ, ಕೂದಲು ಉದುರುವುದು, ಹಲ್ಲು ಸಮಸ್ಯೆ, ರಕ್ತದ ಶರ್ಕರ, ಅಸಿಡಿಟಿ, ಗ್ಯಾಸ್ಟ್ರಿಕ್ ತೊಂದರೆ. ಜನವರಿಯಿಂದ ಮೇವರೆಗೆ ಹೆಚ್ಚು ಎಚ್ಚರಿಕೆ ಅಗತ್ಯ. ಪರಿಹಾರ: ಶುದ್ಧ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ. ಸಮಸ್ಯೆ ಕಂಡುಬಂದರೆ ತಕ್ಷಣ ವೈದ್ಯಕೀಯ ಸಲಹೆ. ಪ್ರೀತಿ, ವಿವಾಹ ಮತ್ತು ಕುಟುಂಬ ಜೀವನ. ಪ್ರೀತಿ ಮತ್ತು ವಿವಾಹಕ್ಕೆ 2026 ಒಳ್ಳೆಯ ವರ್ಷ. ಪ್ರೇಮ ವಿವಾಹ ಮತ್ತು ವ್ಯವಸ್ಥಿತ ವಿವಾಹ ಎರಡಕ್ಕೂ ಅವಕಾಶ. ಆರಂಭದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬಂದರೂ ನಂತರ ಶಾಂತಿ. ಜೂನ್ ನಂತರ ಸಂಬಂಧಗಳಲ್ಲಿ ಯಶಸ್ಸು ಹೆಚ್ಚಾಗುತ್ತದೆ. ಓಂ ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ಸಲಹೆ. ತ್ರಿಪುರ ಸುಂದರಿ ಅಷ್ಟಕಂ ಪಠಣ ಮೇಷರಾಶಿಗೆ ಅತ್ಯಂತ ಶುಭ. ವಿಶೇಷ ಔಷಧಿಗಳಿಂದ ತಯಾರಿಸಿದ ಬೆಳ್ಳಿ ತಾಯಿತು ಧಾರಣೆ ಲಾಭದಾಯಕ. ಹಣ್ಣು ನೀಡುವ ಮರಗಳನ್ನು ನೆಟ್ಟು ಪ್ರಕೃತಿಯನ್ನು ಪೋಷಿಸುವುದು ಶುಭ ಫಲ ನೀಡುತ್ತದೆ. ಒಟ್ಟಿನಲ್ಲಿ 2026 ಮೇಷರಾಶಿಯವರಿಗೆ ಜೀವನ ಪರಿವರ್ತನೆಯ ವರ್ಷ. ಆರಂಭದಲ್ಲಿ ಸ್ವಲ್ಪ ಕಷ್ಟ ಇದ್ದರೂ ನಂತರ ಉದ್ಯೋಗ, ಹಣ, ಸಂಬಂಧಗಳಲ್ಲಿ ದೊಡ್ಡ ಪ್ರಗತಿ ಕಾಣಬಹುದು. ಆರೋಗ್ಯದ ಕಡೆ ಮಾತ್ರ ಮೊದಲಾರ್ಧದಲ್ಲಿ ಹೆಚ್ಚು ಜಾಗೃತಿ ಅಗತ್ಯ. ಈ ಭವಿಷ್ಯವಾಣಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಭಕ್ತಿ ಸುಧೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭವಾಗಲಿ.